ಹಾಯ್ ಮಾಡು. ಇಲ್ಲಿ ನೋಡಿ ಹಾಯ್ ಮಾಡಪ್ಪಿ. ಹಾಯ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜು ಗೌಡ ಕನ್ನಡ ಬ್ಲಾಗ್ಸ್. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಎಲ್ಲಿ ಹೋಗ್ತಿದ್ದೀವಿ ತನಿ? ಪಾಪು ಕರ್ಕೊಂಡೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ? JCB ಬೇಕಾ ನಿಂಗೆ? ಅವ್ರಿಗೆ ಹಾಯ್ ಮಾಡು ಮತ್ತೆ. ಪಾಪು ಎಲ್ಲಿ? ಮಲಗಾಯ್ತು. ನಮಸ್ಕಾರ ನಮಸ್ಕಾರ ಮಾಡಿ ಎಲ್ರಿಗೂ. ನಮಸ್ಕಾರ ಮಾಡು ಮತ್ತೆ. ನಮಸ್ತೆ. ಕೈ ಮುಗಿಯಪ್ಪಿ. ನಮಸ್ಕಾರ. ನಮಸ್ಕಾರ. ಇವತ್ತು ಅಕ್ಕನ ಮನೆಗೆ ಹೋಗ್ತಾ ಇದ್ವಿ, ಅದಕ್ಕೆ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಅಮ್ಮನೂ ಬಂದಿದ್ದಾರೆ ಜೊತೆಗೆ. ಇಲ್ಲ ಅಂದರೆ ಇಲ್ಲ ಅವನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲ ಇವನ್ನ ಕರ್ಕೊಂಡು ಹೋಗ್ಬೇಕು. ಇಬ್ಬರ ಜೊತೆ ಕರ್ಕೊಂಡು ಹೋಗ್ಬೇಕು ಅಂದರೆ ಒಬ್ಬರು ಎಕ್ಸ್ಟ್ರಾ ಇರಲೇಬೇಕು. ಗೈಸ್ ಹೋಗೋಣ. ಇವ್ರು ಬಂದು ನಮ್ಮ ಅಕ್ಕ ಇದ್ರಲ್ಲ ಅವ್ರ ಹೊತ್ತಿಗೆ, ನಮ್ಮ ಭಾವ ಇದ್ರಲ್ಲ ಅವ್ರ ಅಕ್ಕ, ಅವ್ರು ನಾವು ಹೋಗೋಷ್ಟರಲ್ಲಿ ಅವ್ರು ಇದ್ದರು ಮನೆಗೆ ಬಂದಿದ್ದರು. ಸುಮ್ಮನೆ ಆ ಕಡೆ ಹೋಗಿದ್ವಲ್ಲ ಅಂತ ನೋಡ್ಕೋಗೋಣ ಅಕ್ಕನ ಮಗಳ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅವರು ಹಬ್ಬಕ್ಕೆ ತಿಂಡಿ ಮಾಡಿದ್ವಿ, ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು. ಕಜ್ಜಾಯ, ಚಕ್ಲಿ ಇದನ್ನೆಲ್ಲ ತಿಂದ್ಬಿಟ್ಟು ಯಾರೇ ತಗೊಂಡ್ರು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ. 5 kg ಬಟ್ಟೆಗಳು ಹಾಕೊಂಡು ಫ್ರೀಯಾಗಿ ನೀರು ಸರ್ಫು ಫ್ರೀಯಾಗಿ ಆಡಿದ್ರೆ ಮಾತ್ರ ಬಟ್ಟೆ ಚೆನ್ನಾಗಾಗೋದು. ಬೇಗ ಅಂತ ಬೇಗ ತುಂಬಿಟ್ರೆ ಮೋಟ್ರ್ ಓಟೋಗುತ್ತೆ. ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ. 1 kg 6 kg ಅಂದ್ರೆ 5 kg ಬಟ್ಟೆ ಹಾಕೊಂಡು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸ್ವಿಚ್ ಎಲ್ಲ ಆನ್ ಮಾಡೋಕ್ಕಿಂತ ಮುಂಚೆ 15 ನಿಮಿಷಕ್ಕೆ ನಾವು ಮೋಟ್ರನ್ನ ಇಟ್ಕೊಬೇಕು, ಕನೆಕ್ಷನ್. ಅದು ರನ್ನಿಂಗ್ ಆಗೋ ಟೈಮಲ್ಲಿ ನಾವು ಆನ್ ಮಾಡಕ್ ಹೋಗ್ಬಾರ್ದು, ರೈಸ್ ಮಾಡಕ್ ಹೋಗ್ಬಾರ್ದು. ಒಂದೇ ಸಲ 15 ನಿಮಿಷಕ್ಕೆ ಇಟ್ಕೊಂಡ್ಬಿಡಿ. ಎಷ್ಟು ಬಟ್ಟೆ ಹೋಗ್ಬೇಕು 15 ನಿಮಿಷನೇ ಇಟ್ಕೊಡಿ. ಕರೆಂಟೇ ಇಲ್ಲ, ಕತ್ಲೆ ಇಲ್ಲ. ಇದು ಕಾಡು. ಇದು ಬಂದು ದೇಶಿ ವಾಷಿಂಗ್ ಮಿಷಿನ್ನು. ನಮ್ಮೂರಲ್ಲೇ ಇದು ಅಂಗಡಿ ಓಪನ್ ಆಗಿದೆ. ಇವರೇ ಇದು ಡೀಲರ್ಸ್ ಬಂದು. ಸೊ ಹಾಗಾಗಿ ತರಿಸಿದ್ವಿ. ನೋಡೋಣ, ನಮ್ಮ ಮನೆಯಲ್ಲಿ ಸಂಪೆಲ್ಲ ಇಲ್ಲ ಹಾಕ್ಕೊಂಡು ವಾಷಿಂಗ್ ಮಿಷಿನ್ ತರ್ಸೋಕ್ಕೆ ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ವಿ. ಇದು ಹಾಟ್ಸ್ಟಾರ್ ಕಂಪ್ನಿದು. ನೋಡಿ ಗೈಸ್, ತುಂಬ ಚೆನ್ನಾಗಿದೆ, ನಿಮಗೂ ಯೂಸ್ ಆಗುತ್ತೆ. ತಗೊಳ್ಳಿ, ಅದ್ರ ಬಗ್ಗೆ ಡೀಟೇಲ್ಸ್ ಅವರೇ ಹೇಳ್ತಾರೆ. ಇಲ್ಲ, ಇಲ್ಲಿಗೆ ನಮ್ಮ ಆಫೀಸ್ಗೆ ತಗೊಬನ್ನಿ. ಇಲ್ಲಿ ನಮ್ಮ ಹೊಸಕೋಟೆ ಆಫೀಸ್ ಇರೋದು. ರಿಪೇರಿ ಬರಲ್ಲ, ಅದು ನೀವು ಬಡ್ಸಿ. ಕೆಪಾಸಿಟಿ ಎಷ್ಟು ಅಂತ ಅಷ್ಟು ಮಾತ್ರ ಹಾಕಿ. ಬಟನ್ ಯಾವುದೇ ಕಣ್ಕು ರಿವರ್ಸ್ ಇರುತ್ತೆ. ಒಂದ್ಸಲ ಇದ್ರೆ ಫಸ್ಟ್ 15 ನಿಮಿಷಕ್ಕೆ ನಿಲ್ಸ್ಕೊಂಡ್ಬಿಡಿ. ಮಿಷಿನ್ ಬಟನ್ ಆನ್ ಮಾಡಕ್ಕಿಂತ ಮುಂಚೆ 15 ನಿಮಿಷಕ್ಕೆ ನಿಲ್ಸ್ಕೊಂಡ್ಬಿಡಿ. 15 ನಿಮಿಷಕ್ಕೆ ನಿಲ್ಸ್ಕೊಂಡು ಆನ್ ಮಾಡಿದಾಗ ರೈಸ್ ಮಾಡಕ್ ಹೋಗ್ಬಿಡ. ಸುಮ್ಮನೆ 665 ಇದೆ TDS ಅಂದರೆ ಟೋಟಲ್ ಡಿಸರ್ವೆನ್ಸ್ ಹಾರ್ಮೋನ್ಸ್ ಅಂತ. ವೇಸ್ಟ್ ಪಾರ್ಟಿಕಲ್ಸ್ ನೀರಲ್ಲಿರೋದು. ನೀರು ಆಲ್ರೆಡಿ ಕೆಟ್ಟೋಗಿದೆ, ಕುಡಿಯೋಕೆ ಯೋಗ್ಯ ಇಲ್ಲ. ತುಂಬ ಡೇಂಜರ್ಸು. ಆ ಪ್ಯೂರಿಫಿಕೇಶನ್ ಬೇಕಂತಂದ್ರೆ ನಾನು ತೋರಿಸ್ಕೊ, ಬರೀ 65-70 ಇಳಿಸ್ಕೊಟ್ಬಿಡ್ತೀನಿ. ಮೇನ್ ಅದು ಮಾಡಿಸ್ಕೊಡ್ರಕ್ಕ, ಸಣ್ಣ ತಿಳಿದು ಈ ಹಲ್ಲಿಗಳೆಲ್ಲ ಒಂಥರ ಕೆಂಪಗಾಗೋದು, ಬೋನ್ಸ್ ಎಲ್ಲ ನೋವು ಬರೋದು, ಜಾಯಿಂಟ್ ಪೇನ್ ಬರೋದು ವಯಸ್ಸಾದವ್ರಿಗೆ, ಇದೆಲ್ಲ ಇದರ ಕಾರಣ. ಮೇನ್ ನೋಡಿ 689 ಇದೆ. ನಿಮ್ಮ ಮನೆಗೆ ಮಿನಿಮಮ್ ಎಷ್ಟಿರ್ಬೇಕಿತ್ತು? ಎಷ್ಟಿರ್ಬೇಕದು? 80 ಒಳಗಡೆ 80 ಒಳಗಡೆ ಇರಬೇಕು. ಅಕ್ಕ ಬೇಜಾರು ಕೂಡ ಪರವಾಗಿಲ್ಲ, 80 ಒಳಗಡೆ ಇರಬೇಕು. 60 ಇಲ್ಲಿ ಇವರು ವಾಟರ್ನ ಟೆಸ್ಟ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿದ್ದರೆ ಒಳ್ಳೆ ನೀರು ಅಂತ ಹೇಳ್ಬಿಟ್ಟು. ನಮಸ್ಕಾರ, ನನ್ನ ಹೆಸರು ಗೌರಿ ಅಂತೇಳಿ. ಸೊ ಇವತ್ತು ನಾವು ನಮ್ಮ ಮೇಡಮ್ ಅವ್ರ ಮನೆಗೆ ವಿಸಿಟ್ ಕೊಟ್ಟಿದ್ವಿ. ಅದರಲ್ಲಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ.
ಅಂಜು ಅಂತೇಳಿ ಅವ್ರ ಮನೆಗೆ ನಾವು ಒಂದು ಪ್ರಾಡಕ್ಟ್ನ ಕೊಡೋಕ್ಕೆ ಅಂತ ಬಂದ್ವಿ. ಹಾಗೆ ನಾವು ವಾಟರ್ ಪ್ಯೂರಿಫೈನ ಭಾಗ್ಯಲಕ್ಷ್ಮಿ ಎಂಟರ್ಪ್ರೈಸಸ್ ಇಂದ ಸೊ ಎಲ್ಲ ಕಡೆಗೂ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಆ ವಿಚಾರವಾಗಿ ನಾವು ಡೆಮೋ ತೋರಿಸ್ಬೇಕಾದ್ರೆ ಹಾಗೆ ನೀರಿನ ಪ್ರಮಾಣ ಮಟ್ಟನೂ ಕೂಡ ನಾವು TDSನ ನೋಡಿದ್ವಿ. ಅದರಲ್ಲಿ ಅದರ ಪ್ರಮಾಣ ಮಟ್ಟ ಎಷ್ಟಿದೆ ಅಂದರೆ 600ರಿಂದ 700 ತನಕನೂ ಕೂಡ TDS ಕೌಂಟ್ ಜಾಸ್ತಿ ಇದೆ. ನಮಗೆ ನಾರ್ಮಲ್ ಬಂದು 80ರಿಂದ ಒಳಗಡೆ 60-70 ಇರಬೇಕು. ಬಿಲೋ 60ರಿಂದ ಒಳಗಡೆ ಇದ್ರೂ ಕೂಡ ಅದು ಕುಡಿಯೋಕ್ಕೆ ಯೋಗ್ಯ ಅಲ್ಲ. ಹಾಗಾಗಿ ಹೊಸಕೋಟೆ ಗ್ರಾಮಸ್ಥರಲ್ಲಿ ವಿನಂತಿ, ದಯವಿಟ್ಟು ಎಲ್ಲರೂ ಒಂದು ವಾಟರ್ ಪ್ಯೂರಿಫೈನ ಹಾಕಿಸ್ಕೊಳ್ಳಿ. ಹಾಗಾಗಿ TDS ಕೌಂಟ್ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಒಂದು ವಾಟರ್ ಪ್ಯೂರಿಫೈನ ಹಾಕಿಸ್ಕೊಳ್ಬೇಕು. ಇವಾಗಿನ ಸಮ್ಮರಲ್ಲಿ ತುಂಬ ಮಳೆ ಎಲ್ಲ ಆಗಿರೋದ್ರಿಂದ ಕಮ್ಯುನಿಕೇಬಲ್ ಡಿಸೀಸ್ಗಳು ತುಂಬ ಆಗ್ತಾ ಇದೆ. ಅಂದರೆ ಡೆಂಗ್ಯೂ, ಚಿಕನ್ ಗುನ್ಯಾ, ಎಷ್ಟೋ ನೀವು ನೋಡ್ಬೇಕು ಟಿವಿಗಳೆಲ್ಲ ನೋಡ್ತಾ ಇದ್ದಾರೆ, ಎಷ್ಟೋ ಮಕ್ಕಳು ಸಾವನ್ನಪ್ತಾ ಇದ್ದಾರೆ. ಏನಪ್ಪ ವಯಸ್ಸಾದವರಿಗೆ ತುಂಬ ಮಂಡಿ ನೋವು, ಸೊಂಟ ನೋವು, ಕೀಲುಗಳು ಸವೆತಗಳು, ಹಲ್ಲುಗಳು ಎನಮಲ್ಸ್ ಎಲ್ಲ ಹೋಗುವಂಥದ್ದು, ಹಲ್ಲು ಉಳ್ಕಲಾಗುವಂಥದ್ದು, ಚಿಕ್ಕ ವಯಸ್ಸಲ್ಲೇ ಅವರಿಗೆ ತುಂಬ ವೈಟಸ್ ಬರುವಂಥದ್ದು, ಡಿಫಿಷಿಯನ್ಸ್ಗಳು ತುಂಬ ಬರ್ತಾ ಇದೆ. ಸೊ ಹಾಗಾಗಿ ಇದು ಮೇನ್ ರೀಸನ್ ಏನಪ್ಪ ಅಂದರೆ ಸಮೃದ್ಧವಾಗಿ ಆರೋಗ್ಯ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅವನು ಕುಡಿಯುವಂಥ ಆಹಾರ, ಸೇವಿಸುವಂಥ ಗಾಳಿ, ನೀರು, ಅವ್ರಿರ್ತಕ್ಕಂಥ ವಾತಾವರಣ ಹೈಜಿನಿಕ್ ಆಗಿರಬೇಕು. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಎಲ್ಲರೂ ವಾಟರ್ ಪ್ಯೂರಿಫೈನ ಹಾಕ್ಸ್ಕೊಳ್ಳಿ. ನಿಮ್ಮ ನೀರು ಏನು TDS ಕೌಂಟ್ ಇದೆ ಆದಷ್ಟು ಕಡಿಮೆ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ಸ್ ಮೇಲೆ ವ್ಯಾರಂಟಿ ಕೂಡ ಇದೆ. ವ್ಯಾರಂಟಿ ಮುಗಿಯೋಷ್ಟರಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅವ್ರು ನಿಮಗೆ ಫ್ರೀ ಸರ್ವಿಸ್ನ ಮಾಡಿಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.